14 ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಈ 6 ವಸ್ತುಗಳನ್ನು ತಪ್ಪದೆ ಮನೆಗೆ ತಂದರೆ ರಾಜಯೋಗ, ಸಮೃದ್ಧಿ, ಐಶ್ವರ್ಯ, ಸಂಪತ್ತು, ಅದೃಷ್ಟ ದೊರಕುತ್ತದೆ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜುಲೈ 14 ಮಣ್ಣೆತ್ತಿನ ಅಮಾವಾಸ್ಯೆ. ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯಲ್ಲಿ ಈ ದಿನಕ್ಕೆ ವಿಶೇಷ ಸ್ಥಾನವಿದೆ. ಭೂಮಾತೆಗೆ ಕೃತಜ್ಞತೆ ಸಲ್ಲಿಸುವ, ರೈತರ ಪರಿಶ್ರಮವನ್ನು ಗೌರವಿಸುವ ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಬಾಂಧವ್ಯವನ್ನು ನೆನಪಿಸುವ ಪವಿತ್ರ ಸಂದರ್ಭವೆಂದು ಹೇಳಲಾಗುತ್ತದೆ. ಆದರೆ ಈ ದಿನದ ಬಗ್ಗೆ ಇನ್ನೊಂದು ಸಾಂಪ್ರದಾಯಿಕ ನಂಬಿಕೆಯೂ ಜನಪ್ರಿಯವಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಕೆಲವು ಶುಭ ವಸ್ತುಗಳನ್ನು ಮನೆಗೆ ತರುವುದು ಮಂಗಳಕರವೆಂದು ಹಲವರು ನಂಬುತ್ತಾರೆ. ಹಾಗಾದರೆ ಆ 6 ಶುಭ ವಸ್ತುಗಳು ಯಾವುವು? ಅವುಗಳ ಹಿಂದಿರುವ ಆಧ್ಯಾತ್ಮಿಕ ಅರ್ಥವೇನು? ಈ ವಸ್ತುಗಳನ್ನು ಹೇಗೆ ಪೂಜೆಯಲ್ಲಿ ಬಳಸುತ್ತಾರೆ? ಅವು ನಮ್ಮ ಸಂಸ್ಕೃತಿಯನ್ನು ಹೇಗೆ ವಿಶೇಷ ಸ್ಥಾನ ಪಡೆದಿವೆ? ಈ ಎಲ್ಲ ವಿಷಯಗಳನ್ನು ಇಂದು ಒಂದೊಂದಾಗಿ ತಿಳಿದುಕೊಳ್ಳೋಣ. ಜೀವನದ ಯಶಸ್ಸು ಮತ್ತು ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸರಿಯಾದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಸುಂದರ ಉದ್ದೇಶ ಅಡಗಿದೆ. ಪ್ರಕೃತಿಯನ್ನು ಗೌರವಿಸಬೇಕು, ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ರೈತರ ಪರಿಶ್ರಮವನ್ನು ಸ್ಮರಿಸಬೇಕು, ಅಗತ್ಯವಿರುವವರಿಗೆ ಸಹಾಯವನ್ನು ನೀಡಬೇಕು. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳುವ 6 ವಸ್ತುಗಳು ಕೇವಲ ಪೂಜಾ ಸಾಮಗ್ರಿಗಳಲ್ಲ. ಅವು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಕೃತಜ್ಞತೆಯ ಸಂಕೇತಗಳಾಗಿವೆ. ಹಾಗಾದರೆ ಆ 6 ವಸ್ತುಗಳು ಯಾವುವು? ಯಾವ ಕ್ರಮದಲ್ಲಿ ಮನೆಗೆ ತರಬೇಕು? ಅವುಗಳನ್ನು ಹೇಗೆ ಪೂಜಿಸಬೇಕು? ಅವುಗಳ ಹಿಂದಿರುವ ಸಾಂಪ್ರದಾಯಿಕ ಮಹತ್ವವೇನು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ನಾವು ಮೊದಲ ಶುಭ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ಅದು ಪವಿತ್ರ ಮಣ್ಣು. ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ಹೆಸರಿನಲ್ಲೇ ಮಣ್ಣು ಎಂಬ ಪದವಿದೆ. ಇದು ಕೇವಲ ಮಣ್ಣಲ್ಲ, ಇದು ನಮ್ಮನ್ನು ಬದುಕಿಸುವ ಭೂಮಾತೆಯ ಸಂಕೇತ. ನಮ್ಮ ಪೂರ್ವಜರು ಭೂಮಿಯನ್ನು ದೇವಿಯ ರೂಪದಲ್ಲಿ ಗೌರವಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ಭೂಮಾತೆ ನಮ್ಮ ತಾಯಿ, ನಾವು ತಿನ್ನುವ ಪ್ರತಿಯೊಂದು ಅನ್ನದ ಕಣವು ಅವಳ ಆಶೀರ್ವಾದ. ಆದ್ದರಿಂದ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಅನೇಕ ಗ್ರಾಮಗಳಲ್ಲಿ ಶುದ್ಧವಾದ ಮಣ್ಣನ್ನು ಭಕ್ತಿಯಿಂದ ತಂದು ಪೂಜಿಸುವ ಸಂಪ್ರದಾಯವಿದೆ. ಕೆಲವರು ತಮ್ಮ ಹೊಲದ ಮಣ್ಣನ್ನು ತರುತ್ತಾರೆ, ಇನ್ನು ಕೆಲವರು ಮನೆಯ ತುಳಸಿ ಕಟ್ಟೆಯ ಬಳಿ ಅಥವಾ ಶುದ್ಧವಾದ ಸ್ಥಳದ ಮಣ್ಣನ್ನು ಗೌರವದಿಂದ ಬಳಸುತ್ತಾರೆ. ನಂತರ ಆ ಮಣ್ಣಿಗೆ ಅರಿಶಿನ, ಕುಂಕುಮ ಹಚ್ಚಿ, ಹೂವಿನಿಂದ ಅಲಂಕರಿಸಿ, ದೀಪ ಹಚ್ಚಿ ಭೂಮಾತೆಗೆ ಪ್ರಾರ್ಥಿಸುತ್ತಾರೆ. ಇದರ ಮೂಲಕ ನಮ್ಮ ಕುಟುಂಬ ಸುಖ ಶಾಂತಿಯಿಂದ ಇರಲಿ, ಉತ್ತಮ ಮಳೆ ಬರಲಿ, ಸಮೃದ್ಧ ಬೆಳೆ ಬರಲಿ ಎಂದು ಬೇಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಆಚರಣೆ ನಿಜವಾದ ಅರ್ಥ ಹಣವಲ್ಲ, ಇದು ಕೃತಜ್ಞತೆ. ನಮಗೆ ಬದುಕು ಕೊಡುವ ಭೂಮಿಯನ್ನು ನೆನಪಿಸಿಕೊಳ್ಳುವುದು, ಅವಳಿಗೆ ಧನ್ಯವಾದ ಹೇಳುವುದು. ಇಂದಿನ ವೇಗದ ಜೀವನದಲ್ಲಿ ನಾವು ಅನೇಕ ಬಾರಿ ಪ್ರಕೃತಿಯನ್ನು ಮರೆತು ಬಿಡುತ್ತೇವೆ. ಆದರೆ ನಮ್ಮ ಉಸಿರು, ನೀರು, ಆಹಾರ, ಜೀವನ ಎಲ್ಲವೂ ಪ್ರಕೃತಿಯಿಂದಲೇ ಆಗಿದೆ. ಎರಡನೇ ಶುಭ ವಸ್ತು ತುಳಸಿ ಗಿಡ. ಸ್ನೇಹಿತರೆ, ಮೊದಲ ಶುಭ ವಸ್ತುವಾಗಿ ಭೂಮಾತೆಯ ಪ್ರತೀಕವಾದ ಪವಿತ್ರ ಮಣ್ಣಿನ ಬಗ್ಗೆ ತಿಳಿದುಕೊಂಡೆವು. ಈಗ ಎರಡನೇ ಶುಭ ವಸ್ತುವಿನ ಬಗ್ಗೆ ತಿಳಿಯೋಣ. ಅದು ತುಳಸಿ ಗಿಡ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಯನ್ನು ಕೇವಲ ಒಂದು ಗಿಡವೆಂದು ನೋಡುವುದಿಲ್ಲ. ಅದನ್ನು ಪವಿತ್ರತೆಯ, ಭಕ್ತಿಯ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿ ಅನೇಕ ಕುಟುಂಬಗಳು ಗೌರವಿಸುತ್ತವೆ. ಅನೇಕ ಮನೆಗಳು ಅಂಗಳದಲ್ಲಿ ತುಳಸಿ ಕಟ್ಟೆ ಇರುವುದು ಕೇವಲ ಸಂಪ್ರದಾಯವಲ್ಲ, ಅದು ಪ್ರತಿದಿನ ದೇವರ ಸ್ಮರಣೆ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಕೇತವಾಗಿದೆ. ತುಳಸಿಯ ಆಧ್ಯಾತ್ಮಿಕ ಮಹತ್ವ. ಹಿಂದೂ ಸಂಪ್ರದಾಯಗಳಲ್ಲಿ ತುಳಸಿಗೆ ವಿಶೇಷ ಸ್ಥಾನವಿದೆ. ಬೆಳಗ್ಗೆ ಅಥವಾ ಸಂಜೆ ತುಳಸಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಪದ್ಧತಿ ಅನೇಕ ಕುಟುಂಬಗಳು ಆಚರಿಸುತ್ತಾರೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿ ಭಾವವನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ತುಳಸಿ ಪೂಜೆ. ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ತುಳಸಿ ಕಟ್ಟೆಯ ಸುತ್ತ ರಂಗೋಲಿ ಹಾಕಿ, ಹೂವಿನಿಂದ ಅಲಂಕರಿಸಿ, ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಬಹುದು. ಸಂಪ್ರದಾಯದ ಪ್ರಕಾರ ಕೆಲವರು ತುಳಸಿಗೆ ನೀರನ್ನು ಅರ್ಪಿಸಿ ಕೃತಜ್ಞತೆಯಿಂದ ನಮಸ್ಕಾರ ಮಾಡುತ್ತಾರೆ. ಮೂರನೇ ಶುಭ ವಸ್ತು ತೆಂಗಿನಕಾಯಿ.
ಇದು ತೆಂಗಿನಕಾಯಿ. ಭಾರತೀಯ ಸಂಪ್ರದಾಯದಲ್ಲಿ ತೆಂಗಿನಕಾಯಿಯನ್ನು ಅತ್ಯಂತ ಮಂಗಳಕರ ಪೂಜಾ ಸಾಮಗ್ರಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮನೆ ಪ್ರವೇಶದಿಂದ ಹಿಡಿದು ವಿವಾಹ, ದೇವಾಲಯದ ಪೂಜೆ, ಹಬ್ಬ ಹರಿದಿನ, ವ್ರತ ಮತ್ತು ವಿಶೇಷ ಆಚರಣೆಗಳಿಗೆ ತೆಂಗಿನಕಾಯಿ ವಿಶೇಷ ಸ್ಥಾನವಿದೆ. ತೆಂಗಿನಕಾಯಿ ಏಕೆ ವಿಶೇಷ? ಇದರ ಮಹತ್ವವೇನು? ತೆಂಗಿನಕಾಯಿಯನ್ನು ಕೆಲವರು ಶ್ರೀಫಲ ಎಂದು ಕರೆಯುತ್ತಾರೆ. ಅನೇಕ ಸಂಪ್ರದಾಯಗಳ ಪ್ರಕಾರ ಇದು ಶುದ್ಧತೆ, ಸಮರ್ಪಣೆ ಮತ್ತು ಮಂಗಳದಾಯಕ ಸಂಕೇತವಾಗಿದೆ. ದೇವರ ಮುಂದೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ನಮ್ಮ ಅಹಂಕಾರವನ್ನು ಬಿಟ್ಟು ವಿನಯದಿಂದ ಬದುಕೋಣ ಎಂಬ ಆಂತರಿಕ ಸಂದೇಶವನ್ನು ನೆನಪಿಸುತ್ತದೆ ಎಂದು ಹಲವರು ತಿಳಿಸಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ತೆಂಗಿನಕಾಯಿಯ ಬಳಕೆ. ಈ ದಿನ ಅನೇಕ ಮನೆಗಳಲ್ಲಿ ಪೂಜೆಯ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಭೂಮಾತೆ, ಕುಟುಂಬದ ಆರಾಧ್ಯ ದೇವರು ಅಥವಾ ದೇವಿಯ ಸನ್ನಿಧಿಯಲ್ಲಿ ಹೂವು, ಹಣ್ಣು ಮತ್ತು ನೈವೇದ್ಯವೊಂದಿಗೆ ತೆಂಗಿನಕಾಯಿಯನ್ನು ಇಟ್ಟು ಪ್ರಾರ್ಥಿಸಲಾಗುತ್ತದೆ. ಪೂಜೆಯ ನಂತರ ಅದನ್ನು ಪ್ರಸಾದವಾಗಿ ಕುಟುಂಬದೊಂದಿಗೆ ಹಂಚಿಕೊಳ್ಳುವ ಪದ್ಧತಿ ನಮ್ಮೆಲ್ಲರಲ್ಲಿದೆ. 4ನೇ ಶುಭ ವಸ್ತು ತುಪ್ಪದ ದೀಪ. ತುಪ್ಪದ ದೀಪ. ಅಮಾವಾಸ್ಯೆಯ ದಿನ ದೀಪ ಹಚ್ಚುವುದು ಭಾರತದ ಅನೇಕ ಮನೆಗಳಲ್ಲಿ ಪೀಳಿಗೆಯಿಂದ ನಡೆದುಕೊಂಡು ಬಂದಿರುವ ಒಂದು ಸುಂದರ ಸಂಪ್ರದಾಯವಾಗಿದೆ. ದೀಪವು ಕೇವಲ ಬೆಳಕನ್ನು ಕೊಡುವುದಲ್ಲ, ಅದು ಜ್ಞಾನ, ಭಕ್ತಿ, ಆಶ್ರಯ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ದೀಪ ಹಚ್ಚುವುದರ ಸಾಂಪ್ರದಾಯಿಕ ಮಹತ್ವ. ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ದೀಪ ಬೆಳಗಿದ ಮನೆ ಭಕ್ತಿ, ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ನೆಲೆಸುತ್ತದೆ. ಅದಕ್ಕಾಗಿ ಬೆಳಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪ ಹಚ್ಚುವ ಪದ್ಧತಿಯನ್ನು ಅನೇಕ ಕುಟುಂಬಗಳು ಇಂದಿಗೂ ಪಾಲಿಸುತ್ತವೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಸಹ ಅನೇಕರು ಭೂಮಾತೆ, ಕುಲದೇವತೆ ಅಥವಾ ಇಷ್ಟ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಅಮಾವಾಸ್ಯೆ ಮತ್ತು ದೀಪ. ಅಮಾವಾಸ್ಯೆ ಎಂದರೆ ಚಂದ್ರನ ಬೆಳಕು. ಈ ಸಂದರ್ಭದಲ್ಲಿ ದೀಪ ಹಚ್ಚುವುದು ಹೊರಗಿನ ಬೆಳಕಿಗಿಂತ ಹೆಚ್ಚಾಗಿ ನಮ್ಮೊಳಗಿನ ಜ್ಞಾನ, ವಿಶ್ವಾಸ, ಭಕ್ತಿ ಬೆಳಕನ್ನು ನೆನಪಿಸುವ ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ. ಅನೇಕ ಸಂಪ್ರದಾಯಗಳಲ್ಲಿ ಈ ದಿನ ಕುಟುಂಬದೆಲ್ಲರೂ ಸೇರಿ ದೀಪಾರಾಧನೆ ಮಾಡುವುದು ಪದ್ಧತಿ ಕೂಡ ಇದೆ. ಹೇಗೆ ಆಚರಿಸುವುದು? ಹೇಗೆ ಪ್ರಾರ್ಥಿಸಬಹುದು? ದೀಪ ಹಚ್ಚಿದ ನಂತರ ಕೆಲವು ಕ್ಷಣಗಳು ಮನಸ್ಸನ್ನು ಶಾಂತಗೊಳಿಸಿ ದೇವರನ್ನು ಸ್ಮರಿಸಿ, ಕುಟುಂಬದ ಆರೋಗ್ಯ, ರೈತರ ಒಳಿತು, ಉತ್ತಮ ಮಳೆ, ಸಮೃದ್ಧಿ, ಬೆಳೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಬಹುದು. ಇದು ಮನಸ್ಸಿಗೆ ನೆಮ್ಮದಿ ಮತ್ತು ಭಕ್ತಿಯ ಭಾವವನ್ನು ಮೂಡಿಸುತ್ತದೆ. 5ನೇ ಶುಭ ವಸ್ತು ಅಕ್ಕಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಕ್ಕಿಯನ್ನು ಕೇವಲ ಆಹಾರವಾಗಿ ನೋಡುವುದಿಲ್ಲ, ಅದನ್ನು ಅನ್ನ, ಸಮೃದ್ಧಿ, ಜೀವನ ಮತ್ತು ಭೂಮಾತೆಯ ಕೃಪೆಯ ಸಂಕೇತವೆಂದು ಅನೇಕ ಸಂಪ್ರದಾಯಗಳು ಪರಿಗಣಿಸುತ್ತಾರೆ. ಒಂದು ಅಕ್ಕಿಯ ಕಾಳಿನ ಹಿಂದೆ ರೈತನ ಅನೇಕ ತಿಂಗಳ ಪರಿಶ್ರಮ ಅಡಗಿದೆ. ಒಂದು ಬೀಜ ಬಿತ್ತುವುದರಿಂದ ಹಿಡಿದು ಬೆಳೆ ಕೊಯ್ಯುವವರೆಗೂ ರೈತನು ಮಳೆ, ಬಿಸಿಲು, ಗಾಳಿ ಮತ್ತು ಪ್ರಕೃತಿಯ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ. ಆದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ಅನ್ನವನ್ನು ದೇವರ ಪ್ರಸಾದದಂತೆ ಗೌರವಿಸುವ ಪರಂಪರೆ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಅಕ್ಕಿಯ ಬಳಕೆ. ಈ ದಿನ ಅನೇಕ ಕುಟುಂಬಗಳು ಪೂಜೆಯ ಸಮಯದಲ್ಲಿ ಸ್ವಲ್ಪ ಅಕ್ಕಿಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸುತ್ತಾರೆ. ಕೆಲವರು ಅಕ್ಕಿಯ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸುತ್ತಾರೆ. ಇದು ಕುಟುಂಬದಲ್ಲಿನ ಸಮೃದ್ಧಿ, ಶಾಂತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ. ಅನ್ನವನ್ನು ಗೌರವಿಸುವ ಸಂದೇಶ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಿದ್ದರು, ಅನ್ನವೇ ಪರಬ್ರಹ್ಮ. ಈ ಮಾತಿನ ಅರ್ಥ ತುಂಬ ಆಳವಾಗಿದೆ. ಹಸಿದವನಿಗೆ ಅನ್ನ ನೀಡುವುದು ಮಹಾದಾನವೆಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಅದಕ್ಕಾಗಿಯೇ ಅಮಾವಾಸ್ಯೆಯ ದಿನ ಅನ್ನದಾನ ಮಾಡುವುದು ಸಂಪ್ರದಾಯಕ್ಕೂ ವಿಶೇಷ ಮಹತ್ವವಿದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಬ್ಬ ಹಸಿದ ವ್ಯಕ್ತಿಗೆ ಊಟ ನೀಡಿದರೆ ಅದು ಮಾನವೀಯತೆಯ ಉತ್ತಮ ಕಾರ್ಯದಲ್ಲಿ ಒಂದಾಗಿದೆ. 6ನೇ ಶುಭ ವಸ್ತು ಹೂವು. ಹೂವಿಲ್ಲದ ಪೂಜೆ ಅಪೂರ್ಣ. ಭಕ್ತಿ ಇಲ್ಲದ ಹೂವು ನಿರರ್ಥಕ ಎಂದು ಹೇಳುತ್ತಾರೆ. ಅಮಾವಾಸ್ಯೆಯ ಪವಿತ್ರ ದಿನ ತಾಜಾ ಹೂವುಗಳನ್ನು ಖರೀದಿಸಿ ಭಕ್ತಿ ಭಾವದಿಂದ ದೇವರಿಗೆ ಅರ್ಪಿಸುವುದು ಅತ್ಯಂತ ಶುಭಕರವೆಂದು ಅನೇಕ ಭಕ್ತರು ನಂಬುತ್ತಾರೆ. ಹೂವಿನ ಮಧುರ ಪರಿಮಳ, ಅದರ ನಿರ್ಮಲ ಸೌಂದರ್ಯ ಮತ್ತು ಕೋಮಲತೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ದೇವರ ಸನ್ನಿಧಿಯಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಒಂದು ಚಿಕ್ಕ ಹೂವು
ಭಕ್ತಿಯಿಂದ ಅರ್ಪಿಸಿದಾಗ ಅದು ದೇವರಿಗೆ ಅತ್ಯಂತ ಪ್ರಿಯವಾದ ಸಮರ್ಪಣೆಯಾಗುತ್ತದೆ ಎಂಬುದನ್ನು ನಮ್ಮ ಸನಾತನ ಸಂಪ್ರದಾಯದ ಸಂದೇಶವಾಗಿದೆ. ಅಮಾವಾಸ್ಯೆಯಂದು ದೇವರಿಗೆ ತಾಜಾ ಹೂವುಗಳನ್ನು ಅರ್ಪಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಿ. ಭಕ್ತಿಯಿಂದ ಅರ್ಪಿಸಿ ಪ್ರತಿಯೊಂದು ಹೂವು ದೇವರ ಕೃಪೆಯ ಆಶೀರ್ವಾದವಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಮಂಗಳವನ್ನು ತರಲಿ. ಸ್ನೇಹಿತರೆ, ಈ ವಸ್ತುಗಳು ಮನೆಗೆ ತರುವುದು ಅಥವಾ ಪೂಜೆಯಲ್ಲಿ ಬಳಸುವುದು ವಿವಿಧ ಪ್ರದೇಶಗಳ ಸಂಪ್ರದಾಯಗಳ ಪ್ರಕಾರ ಬದಲಾಗಬಹುದು. ಆದರೆ ಅನೇಕ ಕುಟುಂಬಗಳು ಇವುಗಳನ್ನು ಶುಭದ ಸಂಕೇತವಾಗಿ ಭಕ್ತಿಯಿಂದ ಬಳಸುತ್ತಾರೆ. ನಿಜವಾದ ಸಮೃದ್ಧಿ ಎಂದರೆ ಪರಿಶ್ರಮ, ಪ್ರಾಮಾಣಿಕತೆ, ಉತ್ತಮ ನಿರ್ಧಾರಗಳು ಮತ್ತು ಕೃತಜ್ಞತೆಯ ಮನೋಭಾವ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.